ಸೊ ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಮಾರಷ್ಟು ಜನ ಏನು ಕೇಳ್ತಾ ಇದ್ರಪ್ಪ ಅಂತಂದರೆ HDFC ಪರಿವರ್ತನ್ ಸ್ಕಾಲರ್ಶಿಪ್ಪು, HDFC ಪರಿವರ್ತನ್ ECS ಸ್ಕಾಲರ್ಶಿಪ್ಪು ಇದು ಬಂದುಬಿಟ್ಟು 100% ವ್ಯಾಲಿಡ್ ಸ್ಕಾಲರ್ಶಿಪ್ಪ. ಮತ್ತು ಈ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು, ಈ ಸ್ಕಾಲರ್ಶಿಪ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ, ಸ್ಕಾಲರ್ಶಿಪ್ ಯಾರಿಗಾದರೂ ಬಂದಿದೆಯಾ ಏನು, ಈ ರೀತಿ ಸುಮಾರಷ್ಟು ನನಗೆ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ರಿ. ಸುಮಾರಷ್ಟು ಡೌಟ್ಸ್ಗಳನ್ನು ಕೂಡ ನೀವು ನನಗೆ ಏನಂತಂದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ, ಬೇರೆ ಒಂದು ಸ್ಕಾಲರ್ಶಿಪ್ ವೀಡಿಯೋಗಳ ಕಮೆಂಟ್ ಸೆಕ್ಷನಲ್ಲಿ ನೀವೇನು ಮಾಡಿದ್ರಪ್ಪ ಅಂತಂದರೆ ಅದನ್ನು ನನಗೆ ಮಾಹಿತಿ ಅಂದರೆ ಕ್ವಶನ್ ಮಾಡಿನೂ ಕೂಡ ಕೇಳಿದ್ರಿ. ಸೊ ಅದರ ಬಗ್ಗೆ ನಾನು ಸುಮಾರಷ್ಟು ರಿಸರ್ಚ್ ಮಾಡಿದಾಗ HDFC ಪರಿವರ್ತನ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಸುಮಾರಷ್ಟು ಜನಕ್ಕೆ ಬಂದಿರುವಂಥ ಸ್ಕಾಲರ್ಶಿಪ್ಪು, ಮತ್ತು ಇದು ಬಂದುಬಿಟ್ಟು ಜೆನ್ಯೂನ್ ಮತ್ತು 100% ಟ್ರಸ್ಟೆಡ್ ಸ್ಕಾಲರ್ಶಿಪ್ ಅಂತ ಹೇಳಿದ್ದಾರೆ. ಸೊ ಈ ಸ್ಕಾಲರ್ಶಿಪ್ಪು ಆದಷ್ಟು ಬೇಗನೆ ಡೆಡ್ಲೈನ್ ಬಂದಿದೆ. ಸೊ ಈ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದಪ್ಪ ಅಂತಂದರೆ, ಈ ಸ್ಕಾಲರ್ಶಿಪ್ಗೆ 1 to 6th ಕ್ಲಾಸಲ್ಲಿರುವಂಥವ್ರು ಆ್ಯಂಡ್ ಡಿಗ್ರಿ ಸ್ಟೂಡೆಂಟ್ ಆಗಿರ್ಬೋದು, PUC ವಿದ್ಯಾರ್ಥಿಗಳಾಗಿರ್ಬೋದು, ಈ ರೀತಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ವಿದ್ಯಾರ್ಥಿಗಳು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕ್ರೈಟೀರಿಯಾಗಳಿದ್ದಾವೆ. ಸೊ ಏನೆಲ್ಲ ಕ್ರೈಟೀರಿಯಾಗಳಿದ್ದಾವೆ, ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇಫ್ ಇನ್ ಕೇಸ್ ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳು ಅಂತಂದರೆ ಮಿಡ್ಲಲ್ಲಿ ಯಾವುದಾದ್ರೂ ಒಂದು ಪಿನ್ ಪಾಯಿಂಟ್ ಮಾಹಿತಿ ಏನಾದರೂ ಇಫ್ ಇನ್ ಕೇಸ್ ಮಿಸ್ ಆಯ್ತಪ್ಪ ಅಂತಂದರೆ ಪೂರಾ ವಿಡಿಯೋ ಕೂಡ ಇನ್ವ್ಯಾಲಿಡ್ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ನೋಡಿ, ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಂತಂದರೆ, ಫಸ್ಟ್ ನೀವೇನಾದರೂ 1ರಿಂದ 6ನೇ ತರಗತಿ ವಿದ್ಯಾರ್ಥಿಗಳಾಗಿದ್ದರೆ, ಸೊ ನೀವು ಇಲ್ಲಿ ನೋಡ್ಬೋದು ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತಂದರೆ 15,000ವರೆಗೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಅದೇ ರೀತಿ ನೀವೇನಾದರೂ ಫಾರ್ ಎಕ್ಸಾಂಪಲ್ ಪೋಸ್ಟ್ ಗ್ರ್ಯಾಜುಯೇಟೆಡ್ ಸ್ಟೂಡೆಂಟ್ ಅಂದರೆ ಇದು ಬಂದುಬಿಟ್ಟು ಮೆರಿಟ್ ಕಮ್ ನೀಡೆಡ್ ಬೇಸ್ಡ್ ಅಂತಂದರೆ ನೀವೇನಾದರೂ ಒಂದು 10,000 ಜನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿದ್ದಾರೆ. ಸೊ ಅದರಲ್ಲಿ ಮೆರಿಟ್ ಬೇಸಸ್ 1,000 ಅಥವಾ 2,000 ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಕ್ಕಂಥವರಿಗೆ 35,000ವರೆಗೆ ಸ್ಕಾಲರ್ಶಿಪ್ ಬರುತ್ತೆ. ಸೊ ಇನ್ನು ನೀವೇನಾದರೂ ಜನರಲ್ ಅಂಡರ್ ಗ್ರ್ಯಾಜುಯೇಷನ್ ಅಂತಂದರೆ ಜಸ್ಟ್ BA, BCom, BS ಈ ರೀತಿ ಮಾಡ್ತಾ ಇದ್ದರೆ ನಿಮಗೆ ಬಂದುಬಿಟ್ಟು 30,000ವರೆಗೆ ಸ್ಕಾಲರ್ಶಿಪ್ಪನ್ನು ಇವರು ನೀಡ್ತಾರೆ. ಸೊ ಅಷ್ಟೇ ಅಲ್ಲ, ಮತ್ತು ಇದು ಎವ್ರಿ ಇಯರ್ ಕೂಡ ಇರುತ್ತೆ. ಸೊ ನೋಡ್ಬೋದು ಇಲ್ಲಿ 25-26 ಡಿಗ್ರಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಅಪ್ಲೈ ಮಾಡ್ಬೋದು. ಅದಾದ ನಂತರ ಮೆರಿಟ್ ಕಮ್ ಅದು ಕೂಡ December 31st ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇನ್ನು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಹೇಗೆ ಮಾಡೋದು ಮತ್ತು ಈ ಒಂದು ಸ್ಕಾಲರ್ಶಿಪ್ 100% ಜೆನ್ಯೂನ್ ಹೇಗೆ, ಸೊ ನೋಡ್ಬೋದು ಇಲ್ಲಿ ಒಂದು ಕೊಟ್ಟಿದ್ದಾರೆ, ಅಲರ್ಟ್ ಸ್ಕಾಲರ್ಶಿಪ್ ಫ್ರಾಡ್ ಪ್ರಿವೆನ್ಷನ್ ಪ್ರೊಟೆಕ್ಷನ್ ಯುವರ್ ಸೆಲ್ಫ್, ಕ್ಲಿಕ್ ಹಿಯರ್ ಫಾರ್ ಎಸೆನ್ಷಿಯಲ್ ಗೈಡ್ಲೈನ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಡೀಟೇಲ್ಸ್ ಅಂತ. ಸೊ ಏನಪ್ಪ ಅಂತಂದರೆ ಸುಮಾರಷ್ಟು ಸ್ಕಾಲರ್ಶಿಪ್ಗಳು ನಿಮಗೆ ಫೇಕ್ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಸ್ಕಾಲರ್ಶಿಪ್ ಬಗ್ಗೆ ನೀಟಾಗಿ ಮಾಹಿತಿ ಇಲ್ಲದೆ ಇರೋ ಕಾರಣ ಏನಂತಂದರೆ ನಿಮಗೆ ಸ್ಕಾಲರ್ಶಿಪ್ಪನ್ನು ಹೇಗೆ, ಯಾವ ರೀತಿ, ಏನು ಅನ್ನೋದ್ರ ಬಗ್ಗೆ ಡೌಟ್ ಕೂಡ ಸ್ಟಾರ್ಟ್ ಆಗ್ತವೆ. ಸೊ ಅದೆಲ್ಲ ಇರಬಾರ್ದು ಅಂತ ಬಡ್ಡಿ ಸ್ಟಡಿ ಸ್ಕಾಲರ್ಶಿಪ್ದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಗೈಡ್ಲೈನನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ಆ ಗೈಡ್ಲೈನಲ್ಲಿ ಇನ್ ಡೀಟೇಲಾಗಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರು ನೀಡಿದ್ದಾರೆ. ಸೊ ಇವಾಗ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಫಸ್ಟ್ ಬಂದುಬಿಟ್ಟು ನೀವು ಇಲ್ಲಿ ಪರಿವರ್ತನ್ ECS ಪ್ರೋಗ್ರಾಮ್ 25-26 ಅಂತ ಇದೆ. ಸೊ ನಿಮಗೆ ನಾನು ಫಸ್ಟ್ ಸ್ಟೆಪ್ಪಿಂದ ಹೇಳ್ತೀನಿ, ಯಾರು ಕೂಡ ಡೈರೆಕ್ಟ್ ಲಿಂಕ್ ಬೇಕು ಅದು ಅಂತ ಕೇಳಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದನ್ನು ನೀವೇ ಕೂಡ ಜನರೇಟ್ ಮಾಡ್ಕೋಬೋದು. ಜಸ್ಟ್ ನಿಮ್ಮ ಒಂದು ವೆಬ್ಬಲ್ಲಿ ಹೋಗ್ಬಿಟ್ಟು ಯಾವುದಾದ್ರೂ ವೆಬ್, ಇದು ಓಪರ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಫೈರ್ಫಾಕ್ಸ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಹೋಗ್ಬಿಟ್ಟು ನೀವು ಪರಿವರ್ತನ್ ECS ಪ್ರೋಗ್ರಾಮ್ 2025 ಅಥವಾ ಪರಿವರ್ತನ್ ಸ್ಕಾಲರ್ಶಿಪ್ HDFC ಅಂತ ಕೂಡ ಸರ್ಚ್ ಮಾಡಿ ಸಾಕು. ಸೊ ನಿಮಗೆ buddy4study.com ಅಲ್ಲಿ ಈ ಒಂದು ವೆಬ್ಸೈಟ್, ಈ ಒಂದು ಸ್ಕಾಲರ್ಶಿಪ್ಗೆ ಲಿಂಕ್ ಸಿಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಲಿಂಕ್ ಸಿಗದೇ ಇಲ್ಲ ಅಂದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಡೈರೆಕ್ಟ್ ಲಿಂಕನ್ನು ಕೂಡ ಕೊಡ್ತೀನಿ, ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಅದಾದ ನಂತರ ನಿಮ್ಮೊಂದು ಫ್ರಂಟ್ ಪೇಜಲ್ಲೇ ಈ ರೀತಿ ಒಂದು ಪರಿವರ್ತನ್ ECS ಪ್ರೋಗ್ರಾಮ್ 25-26 ಅಂತ ಇರುತ್ತೆ. ಸೊ ಇದರ ಮೇಲೆ ಬಂದುಬಿಟ್ಟು ನೀವು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅದು ನಿಮಗೆ ತೋರಿಸುತ್ತೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಹೇಗೆ ಅಂತ. ಸೊ ಇದರಲ್ಲಿ ನೀವು ಯಾವ ಕೆಟಗರಿ ಅಂಡರ್ ಬರ್ತೀರಾ, ನೀವೇನಾದರೂ ಸ್ಕೂಲ್ ಕೆಟಗರಿ ಅಂಡರ್ ಬರ್ತೀರಾ, ಪೋಸ್ಟ್ ಗ್ರ್ಯಾಜುಯೇಷನ್ ಕೆಟಗರಿ ಅಂಡರ್ ಬರ್ತೀರಾ, ಅಥವಾ ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ ಕೆಟಗರಿ ಅಂಡರ್ ಬರ್ತೀರಾ. ಸೊ ನಾನು ನಿಮಗೆ ಡಿಗ್ರಿ ಕೆಟಗರಿ ಅಂಡರಲ್ಲಿ ತೋರಿಸ್ತೀನಿ. ಸೊ ವ್ಯೂ ಡೀಟೇಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಡೀಟೇಲ್ ಅಂದರೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಕೂಡ ಇದೆ. ಸೊ ಎಲಿಜಿಬಿಲಿಟಿ ಬಂದ್ಬಿಟ್ಟು ದ ಸ್ಟೂಡೆಂಟ್ ಮಸ್ಟ್ ಪರ್ಚೇಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್, ಜನರಲ್ ಕೋರ್ಸಸ್ such BCom, BSc, BA, BCA, etc. and professional courses like MBBS, LLB, BArch, nursing ಈ ರೀತಿ ಪ್ರತಿಯೊಂದು ಕೂಡ ಅಪ್ಲೈ ಮಾಡ್ಬೋದು. The minimum of 55% marks in a previous qualifying examination is required. The annual income should be less than or equal to 2.5 lakh ಅಂತ ಕೊಟ್ಟಿದ್ದಾರೆ. Preference will be given application who has faced personal or family crisis within the past ಅಂದರೆ ಇನ್ ಕೇಸ್ ನೀವೇನಾದರೂ ಪಾಸ್ಟ್ 3 ಇಯರ್ಸಲ್ಲಿ ಏನಾದರೂ ಫ್ಯಾಮಿಲಿ ಕ್ರೈಸಿಸನ್ನು, ಫ್ಯಾಮಿಲಿಯಲ್ಲಿ ಏನಾದರೂ ಪರ್ಸ್ನಲ್ ಫೈನಾನ್ಷಿಯಲ್ ಕ್ರೈಸಿಸ್ ಏನಾದರೂ ಆಗಿದ್ದರೆ ಅಂಥವ್ರು ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಓಪನ್ ಟು ಇಂಡಿಯನ್ ನ್ಯಾಷನಲ್ಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಬೆನಿಫಿಟ್ಸ್ ಬಂದುಬಿಟ್ಟು
ದ ಜನರಲ್ ಅಂಡರ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ಗೆ ಅಪ್ ಟು 30,000ವರೆಗೆ ಸಿಗುತ್ತೆ. ದ ಪ್ರೊಫೆಷನಲ್ ಡಿಗ್ರಿ ಅವರಿಗೆ 50,000ವರೆಗೂ ಸಿಗುತ್ತೆ. ಸೊ ಆ್ಯಂಡ್ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿ, ಒಂದು ಪ್ರೀವಿಯಸ್ ಇಯರ್ ಮಾರ್ಕ್ ಶೀಟ್ ಕೂಡ ಬೇಕು. ಐಡೆಂಟಿಟಿ ಪ್ರೂಫ್, ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ನಡೆಯುತ್ತೆ. ಸೊ ಕರೆಂಟ್ ಅಡ್ಮಿಷನ್ ಇಯರ್ ಫೀಸ್ ಸ್ಟ್ರಕ್ಚರನ್ನು ನೀವು ಈ ವರ್ಷ ಯಾವ ಇಯರ್ಗೆ ಅಡ್ಮಿಷನ್ ಮಾಡಿಸಿರ್ತಿರಲ್ವ, ಸೊ ಅದ್ರದ್ದು 25-26 ಅದೇ ಬೇಕು. ಸೊ ಅಪ್ಲಿಕೆಂಟ್ ಪಾಸ್ಬುಕ್ ಅಥವಾ ಕ್ಯಾನ್ಸಲ್ಡ್ ಚೆಕ್ ಕೂಡ ಬೇಕಾಗ್ತದೆ. ಇನ್ಕಮ್ ಪ್ರೂಫಿಗೆ ಇಲ್ಲಿ ಅಫಿಡೇವಿಟ್ ಆಗಿರ್ಬೋದು, ಇನ್ಕಮ್ ಇಶ್ಯೂಡ್ ಬೈ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ವ, ಇನ್ನೊಂದು ತಾಲೂಕು ಆಫೀಸಿಂದ ಇದು ಆಗಿರುವಂಥದ್ದು, ಇಶ್ಯೂ ಆಗಿರುವಂಥದ್ದು, ಅದು ಕೂಡ ಇಲ್ಲಿ ನಡೆಯುತ್ತೆ. ಸೊ ಬನ್ನಿ ಹಾಗಿದ್ರೆ ಇದನ್ನು ಅಪ್ಲೈ ಮಾಡೋದು ಹೇಗೆ ಮತ್ತು ಕಂಪ್ಲೀಟಾಗಿ ನಿಮಗೆ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಏನೆಲ್ಲ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ನೀವು ಅಪ್ಲೈ ಅನ್ನೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಪ್ಲೈ ಅನ್ನೋ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಅವರು 2 ಆಪ್ಷನನ್ನು ಕೊಡ್ತಾರೆ. ಒಂದು ಸೈನ್ ಇನ್ ವಿತ್ ಗೂಗಲ್ ಆರ್ ಸೈನ್ ಇನ್ ವಿತ್ ಮೊಬೈಲ್ ನಂಬರ್ ಅಂತ ಕೊಡ್ತಾರೆ. ಅದರ್ವೈಸ್ ನೀವು ಇಮೇಲ್ ಐ ಡಿ ಥ್ರೂ ಕೂಡ ನೀವು ಸೈನ್ ಇನ್ ಆಗಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಇನ್ನೂ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಫಸ್ಟ್ ಬಂದುಬಿಟ್ಟು ನಾಟ್ ರಿಜಿಸ್ಟರ್ಡ್ ಅಂತ ಬಂದುಬಿಟ್ಟು ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ನೇಮ್, ನಿಮ್ಮ ಲಾಸ್ಟ್ ನೇಮ್, ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ನ ಕೊಟ್ಬಿಟ್ಟು ಇದೆಲ್ಲವೂ ಕೊಟ್ಟಾದ ನಂತರ ಇಲ್ಲಿ ಐ ಅಗ್ರಿ ಬಡ್ಡಿ ಸ್ಟಡಿ ಸ್ಕಾಲರ್ಶಿಪ್ ಪ್ರೈಸ್ ಅಂತ ಇಲ್ಲಿ ಕೊಟ್ಟ ನಂತರ ನೀವು ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ನೀವು ಸೈನ್ ಅಪ್ ಆದ ನಂತರ ನೀವು ಇಲ್ಲಿ ಇಫ್ ಇನ್ ಕೇಸ್ ನಿಮ್ಮ ಒಂದು ಎಲ್ಲವೂ ಅಕೌಂಟ್ ಕ್ರಿಯೇಟ್ ಆದ ನಂತರ ಬಂದುಬಿಟ್ಟು ಇಲ್ಲಿ ನೀವು ಲಾಗಿನ್ ಆಪ್ಷನಲ್ಲಿ ಸೇಮ್ ಮತ್ತು ಮೊಬೈಲ್ ನಂಬರ್ ಅದೇ ಪಾಸ್ವರ್ಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಸೊ ನೀವು ಯಾವ ಮೊಬೈಲ್ ನಂಬರನ್ನು ಯೂಸ್ ಮಾಡಿರ್ತೀರ ಮತ್ತು ಏನು ಪಾಸ್ವರ್ಡನ್ನು ಹಾಕಿರ್ತಾರಲ್ವ, ಸೊ ಅದೇ ಮೊಬೈಲ್ ನಂಬರ್ ಮತ್ತು ಅದೇ ಪಾಸ್ವರ್ಡನ್ನು ಹಾಕಿಬಿಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಆದ ನಂತರ ಯು ಹ್ಯಾವ್ ಸಕ್ಸಸ್ಫುಲಿ ಲಾಗ್ಡ್ ಇನ್ ಅಂತ ಬರುತ್ತೆ. ಸೊ ಓಕೆನ ಕೊಟ್ಟ ನಂತರ ನಿಮಗೆ ಇಲ್ಲಿ ಬೇಸಿಕ್ ಇನ್ಸ್ಟ್ರಕ್ಷನ್ಸ್ಗಳು ಬರ್ತವೆ. ಅಂತಂದರೆ ಯಾವ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ಗಳಿದ್ದಾವೆ, ನಾನು ನಿಮಗೆ ಆಲ್ರೆಡಿ ಎಲ್ಲ ಇನ್ಸ್ಟ್ರಕ್ಷನ್ಸನ್ನು ಫಸ್ಟ್ ಒಂದು ಸರಿ ಓದಿ ಹೇಳಿದ್ದೀನಿ. ಸೊ ಎಲ್ಲವನ್ನು ನೀವು ಇನ್ನೊಮ್ಮೆ ನೀಟಾಗಿ ಓದ್ಕೊಳ್ಳಿ. ಅದಾದ ನಂತರ ಇಲ್ಲಿ ಹೈಯರ್ ಎಜುಕೇಷನ್ಸ್ ಅಂತ ಇದೆ. ಸೊ ಆಬ್ವಿಯಸ್ಲಿ ನೀವು ಹೈಯರ್ ಎಜುಕೇಷನ್ ಥ್ರೂ ಲಾಗಿನ್ ಆಗಿರೋದ್ರಿಂದ ಬೇರೆ ಒಂದು ಆಪ್ಷನ್ ಸಿಗೋದಿಲ್ಲ. ಸೊ ಅದೇ ಹೈಯರ್ ಎಜುಕೇಷನ್ನ ಚೂಸ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಅಪ್ಲಿಕೇಶನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ನಿಮಗೆ ಅದು ಕೇಳುತ್ತೆ ಯು ಹ್ಯಾವ್ ಸೆಕ್ಯೂರ್ಡ್ ಅಟ್ ಲೀಸ್ಟ್ 55% ಮಾರ್ಕ್ಸ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್ ಅಂತ ಇದೆ. ಸೊ ಅದನ್ನು ಎಸ್ ಅಂತ ಕೊಡಿ. ಸೊ ಅದಾದ ನಂತರ ಸೆಕೆಂಡ್ ಆಪ್ಷನ್ ನೀವು ಇಲ್ಲಿ ನೋಡ್ಬೋದು, ಇಫ್ ಯುವರ್ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 22.5 ಲ್ಯಾಕ್ ಅಂತ ಇದೆ. ಸೊ ಇಲ್ಲಿ ಎಸ್ ಅಂತಲೇ ಕೊಡಿ. ನೀವೇನಾದರೂ ನೋ ಅಂತ ಕೊಟ್ಟರೆ ಇಫ್ ಇನ್ ಕೇಸ್ ನಿಮ್ಮ ಎಲಿಜಿಬಿಲಿಟಿ ಇಲ್ಲಿ ಆಗೋದಿಲ್ಲ. ಸೊ ಎಸ್ ಅಂತ ಕೊಟ್ಟ ನಂತರ ಯು ಆರ್ ಎಲಿಜಿಬಲ್ ಫಾರ್ ಸ್ಕಾಲರ್ಶಿಪ್ ಅಂತಲೇ ಬರುತ್ತೆ. ಸೊ ಇದಾದ ನಂತರ ಮುಂದೆ ನೀವು ಏನಂತಂದರೆ ರಿಯಲ್ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಬೇಸಿಕ್ ಡೀಟೇಲ್ಸಲ್ಲಿ ಏನೆಲ್ಲ ಡೀಟೇಲ್ಸನ್ನು ಹಾಕಿರ್ತೀರ ಅದೇ ಡೀಟೇಲ್ಸನ್ನು ಅದು ಫೆಚ್ ಮಾಡ್ಕೊಳ್ಳುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಲಾಗಿನ್ ಆಗುವಾಗ ನಿಮ್ಮ ಫಸ್ಟ್ ನೇಮ್ ಏನನ್ನು ಹಾಕಿರ್ತೀರಾ ಅದನ್ನೆಲ್ಲ ಕೊಟ್ಬಿಟ್ರೆ ಅದೇ ಡೀಟೇಲ್ಸನ್ನು ಅದು ಡೈರೆಕ್ಟ್ ಸ್ಕಾಲರ್ಶಿಪ್ ಡೀಟೇಲ್ಸಲ್ಲಿ ಫೆಚ್ ಮಾಡ್ಕೊಳುತ್ತೆ. ಸೊ ಅದಾದ ನಂತರ ಇಮೇಲನ್ನು ವೆರಿಫೈ ಮಾಡ್ಕೊತೀನಿ. ಸೊ ಇಮೇಲ್ ವೆರಿಫೈ ಮಾಡೋದು ಯಾಕೆ ರಿಕ್ವೈರ್ ಅಂತಂದರೆ ಇಫ್ ಇನ್ ಕೇಸ್ ನೀವೇನಾದರೂ ಸೆಲೆಕ್ಷನ್ ಆದರೆ ಅಥವಾ ನಿಮಗೇನಾದರೂ ಅವರು ಸ್ಕಾಲರ್ಶಿಪ್ ಅವರು ಏನಾದರೂ ನಿಮಗೆ ಗೈಡ್ಲೈನ್ಸ್ಗಳನ್ನು ಅಥವಾ ಸ್ಕಾಲರ್ಶಿಪ್ ಅವರು ನಿಮಗೇನಾದರೂ ಮಾಹಿತಿಯನ್ನು ನಿಮ್ಮ ಒಂದು ಸ್ಕಾಲರ್ಶಿಪ್ ಡೀಟೇಲ್ಸಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿದೆ, ನಮಗೆ ಅದು ಕ್ಲಿಯರ್ ಆಗ್ತಾ ಇಲ್ಲ, ಈ ರೀತಿ ಏನಾದರೂ ಇದ್ದರೆ ಅಥವಾ ನಿಮ್ಮೊಂದು ಸೆಲೆಕ್ಷನ್ ಯಾವ ಸ್ಟೇಟಸಲ್ಲಿ ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ಅವರು ನಿಮಗೆ ಪ್ರೊವೈಡ್ ಮಾಡಲಿಕ್ಕೆ ನಿಮ್ಮೊಂದು ಡೀಟೇಲ್ಸನ್ನು ಕೇಳ್ತಾರೆ. ಸೊ ನಾನು ನಿಮಗೆ ಆದಷ್ಟು ಫಾಸ್ಟಾಗಿ ಈ ಒಂದು ಡೀಟೇಲ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ಸ್ಟೂಡೆಂಟ್ಸ್ ಪರ್ಸ್ನಲ್ ಡೀಟೇಲ್ಸ್, ಅಲ್ಲಿ ನಿಮ್ಮ ಒಂದು ಫಸ್ಟ್ ನೇಮ್ ಇರುತ್ತೆ. ಸೊ ನಿಮ್ಮ ಲಾಸ್ಟ್ ನೇಮ್, ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ಹಾಕಿ ಇಮೇಲ್ ಅಂತ ವೆರಿಫೈ ಆಗಿರುತ್ತೆ. ಸೊ ಇನ್ನು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ಅದಾದ ನಂತರ ಆಲ್ಟರ್ನೇಟಿಂಗ್ ಮೊಬೈಲ್ ನಂಬರ್ ಇರುತ್ತೆ. ಸೊ ಆಲ್ಟರ್ನೇಟಿಂಗ್ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದಾದ ನಂತರ ನಿಮ್ಮೊಂದು ವಾಟ್ಸಪ್ ನಂಬರ್, ಇಫ್ ಇನ್ ಕೇಸ್ ನೀವು ಸೆಲೆಕ್ಷನ್ ಆದರೆ ನಿಮ್ಮೊಂದು ಗ್ರೂಪನ್ನು ಅವರು ಕ್ರಿಯೇಟ್ ಮಾಡ್ತಾರೆ. ಸೊ ಇಲ್ಲಿ ಇನ್ನು ಅಕಾಡೆಮಿಕ್ ಡೀಟೇಲ್ಸ್ಗೆಲ್ಲ ಬರ್ತೀನಿ. ಅಕಾಡೆಮಿಕ್ ಡೀಟೇಲ್ಸಲ್ಲಿ ನಿಮ್ಮ ಕ್ಲಾಸ್ 12 ಬೋರ್ಡ್ ಯಾವುದು, ಕ್ಲಾಸ್ 12 ಸ್ಟ್ರೀಮ್ ಯಾವುದು, ಕ್ಲಾಸ್ 12 ಯಾವಾಗ ಪಾಸ್ ಆಗಿದ್ದೀರಾ ಆ್ಯಂಡ್ ಕ್ಲಾಸ್ 12 ರೋಲ್ ನಂಬರ್. ಅದಾದ ನಂತರ ಮಾರ್ಕ್ಸ್ ಡೀಟೇಲ್ಸ್, ವೆದರ್ ನೀವು ಮಾರ್ಕ್ಸ್ CCGPಯಲ್ಲಿ ಪಡೆದಿರ್ತಾರೋ ಅಥವಾ ಮಾರ್ಕ್ಸನ್ನು ನೀವೇನಾದರೂ ಡೈರೆಕ್ಟ್ ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ ಮತ್ತು ನೀವು ಪಡೆದಂಥ ಮಾರ್ಕ್ಸನ್ನು ಹಾಕಿದ ನಂತರ ಅದು ಪರ್ಸೆಂಟೇಜ್ ಆಗಿ ತಾನೇ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿ ಯಾರು ಕೂಡ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೆಕ್ಸ್ಟ್ ಸ್ಟೆಪ್ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿರುತ್ತೆ. ಸೊ ಫ್ಯಾಮಿಲಿ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿ ಅದಾದ ನಂತರ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂದರೆ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಅಪ್ಲೋಡ್ ಮಾಡಬೇಕಂತ ಕೇಳ್ತಾ ಇದ್ದಾರೆ. ಸೊ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಆದ ನಂತರ ಡಾಕ್ಯುಮೆಂಟ್ಸ್, ನಾನು ನಿಮ್ಗೆ ಆಲ್ರೆಡಿ ಡಾಕ್ಯುಮೆಂಟ್ಸನ್ನು ಹೇಳಿದ್ದೀನಿ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋದಂತ. ಸೊ ರೆಫರೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ನೀವು 2 ರೆಫರೆನ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೀವು ಡೀನ್ ಅಥವಾ ಟೀಚರ್ಸ್ ಅಲ್ಲಿ ಯಾರ್ದಾದ್ರೂ ಒಂದನ್ನು ನೀವು ಚೂಸ್ ಮಾಡಿ, ಇಲ್ಲ ಅಂತಂದರೆ ಅದರ್ ಆಗಿ ನೀವು ಬೇರೆ ಯಾರ್ದಾದ್ರೂ ಒಂದು ರೆಫರೆನ್ಸನ್ನು ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಟೀಚರ್ ನೇಮ್ ಏನಾದರೂ ಇದೆಯಾ ಅಂತ ಇಟ್ಕೊಳ್ಳಿ. ನಿಮ್ಮ ಒಂದು ಟೀಚರ್ ನೇಮ್, ಆ ಟೀಚರ್ ನೇಮ್ ಏನು, ಅವರ ಮೊಬೈಲ್ ನಂಬರ್ ಏನು, ಸೊ ಅವ್ರು ನಿಮಗೆ ಯಾವ ರೀತಿ ಹೆಲ್ಪ್ ಮಾಡಿದ್ದಾರೆ, ಅವ್ರು ಏನಾದರೂ ನಿಮ್ಮ HODನ ಅಥವಾ ನಿಮ್ಮ ಡೀನ ಅಥವಾ ಯಾವುದಾದ್ರೂ ಒಂದು NGO
ಒ ಅಥವಾ ಪ್ಲೇಸ್ಮೆಂಟ್ ಆಫೀಸರ ಅಥವಾ ಪ್ರೊಫೆಸರ ಏನು ಅವರು ಅನ್ನೋದನ್ನು ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಳಿ. ಇದು ರಿಕ್ವೈರ್ ಇರುತ್ತೆ, ಯಾಕಂದರೆ ಮಿನಿಮಮ್ ಒಬ್ಬರ ಒಂದು ನೀವು ರೆಫರೆನ್ಸನ್ನು ಇಲ್ಲಿ ಹಾಕಲೇಬೇಕಾಗುತ್ತೆ. ಸೊ ಅದು ಅಕಾರ್ಡಿಂಗ್ ಟು ರೂಲ್ಸ್ ಆಗಿರ್ಬೋದು ಅಥವಾ ಏನಾದರೂ ಇಲ್ಲಿ ಹಾಕದೇ ಇದ್ದರೂ ಕೂಡ ನಡೆಯುತ್ತೆ. ಬಟ್ ನೀವೇನಾದರೂ ಹಾಕಿದರೆ ಸ್ವಲ್ಪ ಹೈಲಿ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮೊಂದು ಸ್ಕಾಲರ್ಶಿಪ್ಪನ್ನು ವೆರಿಫೈ ಮಾಡುವಂತಹ ಟೈಮಲ್ಲಿ. ಸೊ ಇದು ಓಕೆ, ಇದನ್ನು ನೀವು ಆಲ್ಮೋಸ್ಟ್ ಮಾಡಲೇಬೇಕು. ಸೊ ಅಲ್ಲಿ ಕೊಟ್ಟಿದ್ದಾರೆ ಪ್ಲೀಸ್ ಆ್ಯಡ್ ಮಿನಿಮಮ್ 2 ರೆಫರೆನ್ಸ್ ಅಂತ. ಸೊ ಒಂದು ರೆಫರೆನ್ಸನ್ನು ನಾನು ಇಲ್ಲಿ ಹಾಕಿದ್ದೀನಿ. ಸೊ ಇನ್ನೊಂದನ್ನು ನಾನು ಪ್ಲಸ್ ಮಾರ್ಕ್ ಮುಖಾಂತರ ತೊಗೊಂಡ್ಬಿಟ್ಟು ಇನ್ನೊಂದು ರೆಫರೆನ್ಸ್ ನನಗೆ ನಮ್ಮ ಒಂದು ಇನ್ನೊಂದು ಟೀಚರ್ಸ್ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ಅವರ ಒಂದು ರೆಫರೆನ್ಸನ್ನೇ ಕೂಡ ನಾನು ಹಾಕ್ತೀನಿ. ಸೊ ಇದಾದ ನಂತರ ನಾನು ನಿಮಗೆ ಡೈರೆಕ್ಟ್ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕ್ ಡೀಟೇಲ್ಸ್ಗೆ ಹೋಗಿ ತೋರಿಸ್ತೀನಿ. ಬ್ಯಾಂಕ್ ಡೀಟೇಲ್ಸಲ್ಲಿ ಏನೆಲ್ಲ ಅಪ್ಲೋಡ್ ಮಾಡೋದಿರುತ್ತೆ ಮತ್ತು ಬ್ಯಾಂಕ್ ಡೀಟೇಲ್ಸ್ನ ಹೇಗೆ ಅಪ್ಲೋಡ್ ಮಾಡೋದು ಅಂತ. ಸೊ ಫಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಿನಿಮಮ್ 1 ಬ್ಯಾಂಕ್ ಡೀಟೇಲ್ ಅಂತ ಇದೆ. ನೀವು ಮಿನಿಮಮ್ ಇಲ್ಲಿ 2-3 ಮ್ಯಾಕ್ಸಿಮಮ್ ಎಷ್ಟಾದರೂ ನೀವು ಬ್ಯಾಂಕ್ ಡೀಟೇಲ್ನ ಅಪ್ಲೋಡ್ ಮಾಡ್ಬೋದು. ಯಾಕಂದರೆ ಇಫ್ ಇನ್ ಕೇಸ್ ನಿಮ್ಮ ಒಂದು ಬ್ಯಾಂಕ್ ಎರರ್ ಬಂದರೆ ಅವರು ಇನ್ನೊಂದು ಬ್ಯಾಂಕನ್ನು ನಿಮಗೆ ಪ್ರಿಫರ್ ಮಾಡ್ಕೋತಾರೆ. ಸೊ ಫಸ್ಟ್ ಅಕೌಂಟ್ ಹೋಲ್ಡರ್ ನೇಮ್, ಅಕೌಂಟ್ ನಂಬರ್, IFSC ಕೋಡ್. ಇಫ್ ಇನ್ ಕೇಸ್ ನಿಮಗೆ IFSC ಕೋಡ್ ಸಿಗದೇ ಇದ್ದರೆ ಗೆಟ್ IFSC ಕೋಡ್ ಹಿಯರ್ ಅಂತ ಇದೆ. ಸೊ ಬ್ಯಾಂಕ್ ನೇಮ್ ಮತ್ತು ಬ್ರಾಂಚ್ ನೇಮ್ ಏನು ಅನ್ನೋದನ್ನು ಕೂಡ ನೀವು ಇಲ್ಲಿ ಹಾಕ್ಬೋದು. ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ನೀಲಿ ಕೆಟ್ಟದರೆ ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ. ಸೊ ನಿಮ್ಮ ಫ್ಯಾಮಿಲಿ ಯಾವ ರೀತಿ ಇದೆ, ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದಾವ, ಹೇಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ, ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಕೆಲವೊಂದು ಸ್ವಲ್ಪ ಎಲಾಬರೇಟ್ ಆಗಿ ನೀವು ಇಲ್ಲಿ ಹೇಳಬೇಕಾಗುತ್ತೆ. ಸೊ ಅದಾದ ನಂತರ ಪ್ಲೀಸ್ ಸೆಲೆಕ್ಟ್ ದ ಟೈಪ್ ಆಫ್ ಕ್ರೈಸಿಸ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಇಫ್ ನಾಟ್ ಅಪ್ಲಿಕೇಬಲ್ ಪ್ಲೀಸ್ ಚೂಸ್ ನಾಟ್ ಅಪ್ಲಿಕೇಬಲ್ ಅಂತ ಇದೆ. ಸೊ ಏನಾದರೆ ಸಡನ್ ಜಾಬ್ ಲಾಸ್ ಇನ್ ಫ್ಯಾಮಿಲಿ, ಮೆಡಿಕಲ್ ಎಮರ್ಜೆನ್ಸಿ ಆರ್ ಕ್ರಿಟಿಕಲ್ ಇಲ್ನೆಸ್, ನ್ಯಾಚುರಲ್ ಡಿಸಾಸ್ಟರ್, ಫ್ಲೋಡ್, ಅರ್ಥಕ್ವಿಕ್, ಡ್ರಾಟ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ. ಲಾಸ್ ಆಫ್ ಪ್ರೈಮರಿ ಅರ್ನಿಂಗ್ ಮೆಂಬರ್ ಅಂತ ಇದೆ. ಸೊ ಮೆಂಟಲ್ ಹೆಲ್ತ್ ರಿಲೇಟೆಡ್ ಕ್ರೈಸಸ್, COVID-19 ರಿಲೇಟೆಡ್ ಇಂಪ್ಯಾಕ್ಟ್, ಫೋರ್ಸ್ ಆರ್ ಮೈಗ್ರೇಷನ್ ಡಿಸ್ಪ್ಲೇಸ್ಮೆಂಟ್, ಅದರ್ ಅಥವಾ ನಾಟ್ ಅವೈಲೇಬಲ್ ಅಂತ. ಸೊ ಇಷ್ಟರಲ್ಲಿ ನೀವೇನಾದರೂ ಯಾವುದಾದ್ರೂ ಒಂದನ್ನು ಕೂಡ ನೀವು ಇಫ್ ಇನ್ ಕೇಸ್ ಚೂಸ್ ಮಾಡಿದರೆ ಅದನ್ನ ಕೊಡ್ಬೋದು. ಸೊ ಇಫ್ ಅದರ್ ಈಸ್ ಸೆಲೆಕ್ಟೆಡ್ ಪ್ಲೀಸ್ ಸ್ಪೆಸಿಫೈ ದ ಟೈಪ್ ಆಫ್ ಕ್ರೈಸಸ್, ಅದರ್ವೈಸ್ ಎಂಟರ್ NA ಅಂತ ಇದೆ. ಸೊ ಇದರಲ್ಲಿ ನೀವೇನಾದರೂ ಅದರ್ ಅಂತ ಚೂಸ್ ಮಾಡಿದ್ರೆ ಅಂದರೆ ಅದರ್ ಹೇಗೆ, ಯಾವ ರೀಸನ್ಗೆ ನೀವು ಅದರನ್ನು ಚೂಸ್ ಮಾಡಿದ್ದೀರ ಅಂತ ಹಾಕಬೇಕಾಗುತ್ತೆ. ಸೊ ಅದಾದ ನಂತರ ಕೆಳಗಡೆ ಕೇಳಿದ್ದಾರೆ ಹೌ ಸರ್ವ್ಲಿ ಡಿಡ್ ದ ಕ್ರೈಸಿಸ್ ಇಂಪ್ಯಾಕ್ಟ್ ದ ಡೈಲಿ ಲೈಫ್ ಆಫ್ ಸ್ಟಡೀಸ್ ಅಂತ ಕೇಳಿದ್ದಾರೆ. ಸೊ ಮೈಲ್ಡ್ ಅಂದರೆ ಮ್ಯಾನೇಜಬಲ್, ನೀವು ಮೈಲ್ಡ್ ಆಗಿದ್ದರೆ ಮ್ಯಾನೇಜ್ ಮಾಡ್ಕೋತೀರಾ ವಿತ್ ಆ್ಯನ್ ಎಕ್ಸ್ಟರ್ನಲ್ ಹೆಲ್ಪ್ ಜೊತೆಗೆ. ಸೊ ಮಾಡರೇಟ್ ಇತ್ತಂದರೆ ರಿಕ್ವೈರ್ಡ್ ಶಾರ್ಟ್ ಟರ್ಮ್ ಸಪೋರ್ಟ್ ಅಂತ ಇದೆ. ಸಿವಿಯರ್ ಅಂದರೆ ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟೆಡ್ ರಿಕ್ವೈರ್ಡ್ ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್ ಅಂತ ಇದೆ. ಅದರ್ವೈಸ್ NA ನಾಟ್ ಅಪ್ಲಿಕೇಬಲ್. ಇನ್ ವಿಚ್ ಇಯರ್ ಡಿಡ್ ದ ಕ್ರೈಸಿಸ್ ಅಕರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಬಿಲೋ 2021 ಅಂತ ಇದೆ, 2022, 2023, 2024, 2025 ಮತ್ತು ನಾಟ್ ಅಪ್ಲಿಕೇಬಲ್ ಅಂತ ಇದೆ. ಸೊ ನೀವು ಇಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ನೀವು ಚೂಸ್ ಮಾಡಲೇಬೇಕಾಗುತ್ತೆ. ಸೊ ಅದಾದ ನಂತರ ಡಿಡ್ ಯು ರಿಸೀವ್ ಎನಿ ಸಪೋರ್ಟ್ ಟು ಕೋಪ್ ದ, ಅಂದರೆ ನೀವೇನಾದರೂ ಯಾವುದಾದ್ರೂ NGO ಆಗಿರ್ಬೋದು, ಗೌರ್ಮೆಂಟ್ ಸ್ಕೀಮಿಂದ ಆಗಿರ್ಬೋದು, ಬೇರೆ ಫ್ಯಾಮಿಲಿ ಮೆಂಬರಿಂದ, ಫ್ರೆಂಡ್ಸಿಂದ ಏನಾದರೂ ನಿಮ್ಮ ಒಂದು ಸಪೋರ್ಟನ್ನು ಪಡೆದಿದ್ದಾರಾ ಫೈನಾನ್ಷಿಯಲಿ ಅಂತ ಕೇಳಿದ್ದಾರೆ. ಸೊ ಇಫ್ ಇನ್ ಕೇಸ್ ಎಸ್ ಇತ್ತಪ್ಪ ಅಂದರೆ ನೀವೇನಾದರೂ ಗೌರ್ಮೆಂಟಿಂದ SSB ಸ್ಕಾಲರ್ಶಿಪ್ಪನ್ನು ಪಡೀತಾ ಇದ್ದರೆ ಎಸ್ ಅಂತ ಹಾಕಿ. ಇಫ್ ಇನ್ ಕೇಸ್ NGO ಯಾವುದಾದ್ರೂ ನಿಮಗೆ ಹೆಲ್ಪ್ ಮಾಡಿದ್ದಪ್ಪ ಅಂದರೆ ಫಾರ್ ಎಕ್ಸಾಂಪಲ್ FFE ಈ ರೀತಿ ಸುಮಾರಷ್ಟು NGOಗಳು ಸ್ಕಾಲರ್ಶಿಪ್ಪನ್ನು ನೀಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಆ ರೀತಿ ಇತ್ತಂದರೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡಿ. ಡಿಡ್ ದ ಕ್ರೈಸಿಸ್ ಲೀಡ್ ಟು ಎನಿ ಆಫ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ಓದ್ಕೊಂಡ್ಬಿಟ್ಟು ಯಾವುದಾದ್ರೂ ಇತ್ತಪ್ಪ ಅಂದರೆ ಅಲ್ಲೂ ಕೂಡ ನೀವು ಎಸ್ ನೋ ಅಂತ ಸೆಲೆಕ್ಟ್. ಸೊ ಅದಾದ ನಂತರ ನೋಡ್ಬೋದು ಇಫ್ ಅದರ್ ಏನಾದರೂ ನೀವು ಅದರ್ಸನ್ನು ಚೂಸ್ ಮಾಡ್ಕೊಂಡ್ರಿಪ್ಪ ಅಂತಂದರೆ ಅಲ್ಲಿ ಯಾಕೆ ಅದರ್ಸನ್ನು ಚೂಸ್ ಮಾಡಿದ್ರೆ ಅಂತ ಕೂಡ ಹಾಕಬೇಕು. ಇಫ್ ಯು ಹ್ಯಾವ್ ಫೇಸ್ಡ್ ಎನಿ ಕೈಂಡ್ ಆಫ್ ಮೆಡಿಕಲ್ ಇಲ್ನೆಸ್ ಬಾರ್ ಡಿಸಬಿಲಿಟಿ, ಸೊ ಇತ್ತಂದರೆ ಎಸ್, ಇಲ್ಲ ಅಂದರೆ ನೋ ಅಂತ ಹಾಕಿ. ಇಫ್ ಎಸ್ ಪ್ಲೀಸ್ ಪ್ರೊವೈಡ್ ದ ಡೀಟೇಲ್ಸ್ ಆಫ್ ಮೆಡಿಕಲ್ ಇಲ್ನೆಸ್ ಬಾರ್ ಡಿಸಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಹೌ ಡಿಡ್ ಯು ಗೆಟ್ ನೋ ಅಬೌಟ್ ದ ಸ್ಕಾಲರ್ಶಿಪ್ ಅಂತ ಕೊಟ್ಟಿದ್ದಾರೆ. ಒಂದು ಬಡ್ಡಿ ಫೋರ್ ಸ್ಟಡಿ, HDFC ಬ್ಯಾಂಕ್, NGO ಪಾರ್ಟ್ನರ್, ಸೋಷಿಯಲ್ ಮೀಡಿಯಾ, ನ್ಯೂಸ್ ಪೇಪರ್, ರೇಡಿಯೋ, ಸ್ಕೂಲ್ ಬಾರ್, ಯೂನಿವರ್ಸಿಟಿ ಅಂತ ಇದೆ. ಸೊ ಬಡ್ಡಿ ಫೋರ್ಸ್ ಸ್ಟಡಿ ಸ್ಕಾಲರ್ಶಿಪ್ ಅಂತಲೇ ಹಾಕಿ, ಯಾಕಂದರೆ ಮೋಸ್ಟ್ ಆಫ್ ಅವರೇ ಅದನ್ನು ಪ್ರಮೋಷನ್ ಮಾಡೋದು. ಸೊ ಹಾಗಾಗಿ ಅವರ ಒಂದು ನೇಮನ್ನೇ ನೀವಲ್ಲಿ ಹಾಕಿ. ಇಫ್ ಯು ಆರ್ ಶಾರ್ಟ್ ಲಿಸ್ಟೆಡ್ ವಿ ಮೇ ಕಾಂಟ್ಯಾಕ್ಟ್ ಯು ಫಿಸಿಕಲ್ ವೆರಿಫಿಕೇಷನ್ ಬೇಸ್ಡ್ ಆನ್ ದ ಡೀಟೇಲ್ಸ್ ಅಪ್ಲಿಕೇಬಲ್, ಪ್ಲೀಸ್ ಗಿವ್ ಮೇ ಕನ್ಸೆಂಟ್. ಎಸ್ ಐ ಅಗ್ರಿ. ಇಫ್ ಇನ್ ಕೇಸ್ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದ್ರಿಪ್ಪ ಅಂದರೆ ನೀವು ಕೊಟ್ಟಂಥ ಮಾಹಿತಿ ವ್ಯಾಲಿಡ್ ಇದೆಯೋ ಇಲ್ವೋ ಅಂತ ಫಿಸಿಕಲಿ ಅವರೇ ಬಂದುಬಿಟ್ಟು ವೆರಿಫೈ ಮಾಡ್ಕೋತಾರೆ. ಪ್ಲೀಸ್ ಶೇರ್ ಯುವರ್ ಅಡ್ರೆಸ್ ಫಾರ್ ಫಿಸಿಕಲ್ ವೆರಿಫಿಕೇಷನ್ ಅಂತ ಇದೆ. ಸೊ ನೀವು ಎಲ್ಲಿ ಇರ್ತೀರಾ ಅನ್ನೋದನ್ನು ನಿಮ್ಮ ಒಂದು ಡೀಟೇಲ್ಸನ್ನು ಅವರಿಗೆ ಶೇರ್ ಮಾಡಿ, ಬಿಕಾಸ್ ಅದನ್ನು ಬಂದುಬಿಟ್ಟು ಅವರು ಫಿಸಿಕಲ್ ವೆರಿಫೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹ್ಯಾವ್ ಯು ಅಟೆಂಡೆಡ್ ಎನಿ ಮೆಂಟರ್ಶಿಪ್ ಸೆಷನ್, ಇಫ್ ಎಸ್ ಡೀಟೇಲ್ಸ್ ಯಾವುದು, ಹೇಗೆ, ಎಲ್ಲಿ ಅಂತ ಕೂಡ ನೀವು ಅದನ್ನು ಇಲ್ಲಿ ಎಲಾಬ್ರೇಟ್ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಆದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಬಿಟ್ಟು ಆಮೇಲೆ ಎಲ್ಲ ಇಲ್ಲಿ ಬರುವಂಥ ಪ್ರತಿಯೊಂದನ್ನು ಕೂಡ ನೀವು ಟಿಕ್ ಮಾಡಿಬಿಟ್ಟು ಪ್ರಿವ್ಯೂ ಅಂತ ಕೊಟ್ಟ ನಂತರ ಸ್ಕಾಲರ್ಶಿಪ್ಪನ್ನು ಫೈನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇದು ಕಂಪ್ಲೀಟಾಗಿ ನಿಮಗೆ ನಾನು ವೀಡಿಯೋನ ತಿಳಿಸ್ಕೊಟ್ಟಿದ್ದೀನಿ.
ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಕಂಪ್ಲೀಟ್ ವೀಡಿಯೋನ ನಿಮಗೆ ಪ್ರತಿಯೊಂದು ಸ್ಟೆಪ್ ವೈಸ್ ಮತ್ತು ಇನ್ ಶಾರ್ಟಲ್ಲಿ ಪ್ರತಿಯೊಂದನ್ನು ಕೂಡ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ವಿಡಿಯೋಗೆ ನಿಮ್ಮ ಒಂದು ಯಾವುದೇ ಒಂದು ಇಫ್ ಇನ್ ಕೇಸ್ ನಿಮ್ಮ ಪರ್ಸನಲ್ ಒಪಿನಿಯನ್ ಏನೇ ಇದ್ದರೂ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಯಾಕಂತಂದರೆ ಇದು ಆದಷ್ಟು ಬೇಗನೆ ಒಂದು ಎಂಡ್ಲಿಗೆ ಬರುತ್ತೆ. ಅಂದರೆ ಇನ್ನೊಂದು 5-6 ಡೇಸಲ್ಲಿ ಇದು ಸ್ಕಾಲರ್ಶಿಪ್ ಬಂದುಬಿಟ್ಟು ಎಂಡ್ ಆಗುತ್ತೆ. ಸೊ ಅದಾದ ನಂತರ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮತ್ತೆ ಇದರ ಡೇಟ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ, ಸ್ಕಾಲರ್ಶಿಪ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ವಿಡಿಯೋನ ಕಮೆಂಟ್ ಮಾಡೋದನ್ನು ಮಾತ್ರ ಮಾಡಬೇಡಿ. ಮತ್ತೆ ಸಿಗೋಣ ಮುಂದೆ ನೋಡಿದ್ರೆ ಯಾರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.